ಉಡುಪಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಯುವತಿ ಕಿಡ್ನಾಪ್ ಅಂಡ್ ರೇಪ್ ಪ್ರಕರಣ ಇದು. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡ್ಕೊಳ್ತಾನೆ, ಅದು ಕೂಡ ಅದೇ ಏರಿಯಾದ ಹುಡುಗಿ. ಆಕೆ ಜೊತೆಗೆ ಫ್ರೆಂಡ್ಶಿಪ್ ಅನ್ನ ಬಳಸ್ಕೊಳ್ತಾನೆ. ನಂತರ ಒಂದೆರಡು ಬಾರಿ ಆಕೆಯ ಜೊತೆಗೆ ಓಡಾಟವನ್ನು ನಡೆಸಿದ್ದಾನೆ. ಅದೇ ವಿಶ್ವಾಸದಲ್ಲಿ ಮತ್ತೆ ಆತ ಕರೆದಾಗ ಆಕೆ ಬಂದಿದ್ದಾಳೆ ಆತನ ಜೊತೆಗೆ. ಅದೇ ಅಲ್ಲಾಗಿದ್ದು ಅನಾಹುತ. ಬಿಯರ್ನಲ್ಲಿ ನಶೆ ಸೇರಿಸಿ ಅತ್ಯಾಚಾರವನ್ನ ಎಸಗಿದ್ದಾನೆ ಆರೋಪಿ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮತ್ತೆ ಲವ್ ಜಿಹಾದ್ ಆರೋಪ ಸದ್ದು ಮಾಡಿದೆ. ಹಿಂದೂ ಯುವತಿಯನ್ನ ಪುಸಲಾಯಿಸಿ ಕಿಡ್ನಾಪ್ ಮಾಡಿ ಅತ್ಯಾಚಾರ ಎಸಗಿರುವ ಘಟನೆ ಈಗ ಕೋಲಾಹಲವನ್ನೇ ಎಬ್ಬಿಸಿದೆ. ಆರೋಪಿ ಅಲ್ತಾಫ್ ಎಂಬಾತನನ್ನ ಪೊಲೀಸ್ ಬಂಧಿಸಿದರೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಯುವತಿ ಹಾಗೂ ಆರೋಪಿ ಅಲ್ತಾಫ್ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದರು. ಕಳೆದ 3 ತಿಂಗಳಿಂದ ಇಬ್ರು ಸುತ್ತಾಡ್ತಾ ಇದ್ರಂತೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಯುವತಿಯನ್ನ ಪುಸಲಾಯಿಸಿ ಕಾರ್ಕಳದ ಕುಕ್ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಯ್ಯಪ್ಪನಗರ ಎಂಬಲ್ಲಿಂದ ತನ್ನ ಕಾರಿನಲ್ಲಿ ಅಲ್ತಾಫ್ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇಬ್ಬರು ಸ್ನೇಹಿತರಿಂದ ಬಿಯರ್ ತರಿಸಿ ಅದಕ್ಕೆ ಮಾದಕ ವಸ್ತುವನ್ನ ಬೆರೆಸಿ ಯುವತಿಗೆ ಕುಡಿಸಿ ಅತ್ಯಾಚಾರ ಎಸಗಿದ್ದಾನೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಯುವತಿಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆರೋಪಿ ಅಲ್ತಾಫ್ನ ಮೇಲೆ ಹಿಂದೂ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದರ ಹಿಂದೆ ಡ್ರಗ್ ಜಾಲ ಇದೆ, ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಅನ್ನುವಂಥದ್ದು. ಪ್ರಕರಣದಲ್ಲಿ ಆರಂಭದಲ್ಲಿ ಇದು ಅಯ್ಯಪ್ಪನಗರ ಜಂಕ್ಷನ್ನಲ್ಲಿ ನಾವಿದ್ದೇವೆ. ಯುವತಿಯ ಮನೆ ಇರೋದು ಇದೇ ಆಸುಪಾಸಿನಲ್ಲಿ. ಹಾಗಾಗಿ ಆರೋಪಿ ಅಲ್ತಾಫ್ ಟಿಪ್ಪರ್ ಡ್ರೈವರ್ ಆಗಿರ್ತಾನೆ. ಆತ ಅದನ್ನೇ ಕೆಲಸ ಮಾಡ್ತಾ ಇದ್ದನು. ಕಳೆದ 3 ತಿಂಗಳಿಂದ ಈ ಯುವತಿಗೆ, ಸಂತ್ರಸ್ತ ಯುವತಿ ಮತ್ತು ಅಲ್ತಾಫ್ಗೆ ಕಾಂಟ್ಯಾಕ್ಟ್ಗಳು ಇತ್ತು ಅನ್ನುವಂಥದ್ದು. ಹಾಗಾಗಿ ಈ ಜಾಗದಿಂದ, ಈ ಜಂಕ್ಷನ್ನಿಂದ ಕಾರಿನ ಮೂಲಕ ಯುವತಿಯನ್ನು ಆತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ನೇರವಾಗಿ ರಂಗನಪಲ್ಕೆ ಅನ್ನುವಂಥ ಪ್ರದೇಶಕ್ಕೆ ಹೋಗಿರು. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅಯ್ಯಪ್ಪನಗರ ಜಂಕ್ಷನ್ ಇದು. FIR-ನಲ್ಲೂ ಕೂಡ ದಾಖಲಾಗಿರುವಂಥದ್ದು ಇದೇ ವಿಚಾರ. ಕುಟುಂಬಸ್ಥರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ 3-4 ತಿಂಗಳಿಂದ ಆಕೆಯ ಜೊತೆಗೆ ಆತನ ಸಂಪರ್ಕ ಇದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಥರದ ಘಟನೆಗಳು ಆದಂಥ ಸಂದರ್ಭದಲ್ಲಿ ಆಕೆ ಬಹಳಷ್ಟು ದೈಹಿಕವಾಗಿ ಅಸಮರ್ಥವನ್ನು ಪಡೆದಿದ್ಲು. ಹಾಗಾಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಕೆಯನ್ನು ನೋಡಿ ಡೌಟ್ ಆಗ್ತದೆ ಮತ್ತು ಆಕೆಯ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಗೆ ಬಿದ್ದಿರುವಂಥದ್ದು. ಅತ್ಯಾಚಾರದ ಬಳಿಕ ಯುವತಿಯನ್ನ ಮನೆ ಸಮೀಪ ಬಿಟ್ಟು ಹೋಗಿದ್ದಾನೆ. ಪೋಷಕರ ದೂರಿನ ಮೇರೆಗೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸದ್ಯ ಆರೋಪಿ ಅಲ್ತಾಫ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ಡ್ರಿಂಕ್ಸ್ ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ, ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಆರೋಪಿ ಅಲ್ತಾಫ್ ಇನ್ನೊಂದು ಆರೋಪಿಯಾದ ಸುಬೇರ ಮತ್ತೆ ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ KMC ಮಣಿಪಾಲ್ಗೆ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಅವರನ್ನ ಸೆಕ್ಯೂರ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಕಠಿಣವಾಗಿ ತಗೊಳ್ತೀವಿ. ಈಗಾಗಲೇ ಸುಮಾರು ಕಡೆ ಇಂಥ ಪ್ರಕರಣಗಳು ಬಂದಾಗೆಲ್ಲ ನಾವು ಅವ್ರ ಮೇಲೆ ಮೊಲಾಜಿಲ್ದೆ ಕ್ರಮ ತಗೊಂಡಿದ್ದೇವೆ. ಇದು ಈ ಪ್ರಕರಣದಲ್ಲೂ ಕೂಡ, ಈ ಕೇಸ್ನಲ್ಲೂ ಕೂಡ ತಗೊಳ್ತೀವಿ. ಲವ್ ಜಿಹಾದ್ ನತ್ತ ತಿರುಗ್ತಾ ಇದೆ, ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಭಾಗಗಳಲ್ಲಿ. ಯಾರು ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಆದ್ರೆ ಅದು ನಿಜ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನ ಹೆಚ್ಚಿನ ಮಾಹಿತಿ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಂಥದ್ದೆಲ್ಲ ಸೆನ್ಸಿಟೈಸ್ ಮಾಡೋದಕ್ಕೆ ಬಿಡೋದಿಲ್ಲ. ಇನ್ನು ತೀವ್ರ ಅಸ್ವಸ್ಥರಾಗಿದ್ದ ಯುವತಿಯನ್ನ ವಿಚಾರಿಸಿದಾಗ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಬಗ್ಗೆ ತಿಳಿದಿದೆ. ತೀವ್ರ ಅಸ್ವಸ್ಥಗೊಂಡಿದ್ದ ಯುವತಿಯನ್ನ ಕಾರ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಬಳಿಕ ಮಣಿಪಾಲ KMCಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ. ಆಕೆಯಿಂದ ಪೊಲೀಸರು ಹೇಳಿಕೆಯನ್ನ ಪಡೆದುಕೊಳ್ಳಲಿದ್ದಾರೆ. ವೈದ್ಯಕೀಯ ವರದಿ ಇನ್ನಷ್ಟೇ ಪೊಲೀಸರ ಕೈ ಸೇರಬೇಕಾಗಿದೆ. ಘಟನೆ ಹಿಂದೆ ದೊಡ್ಡ ಮಟ್ಟದ ಡ್ರಗ್ಸ್ ಜಾಲ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಳ್ತಾನೆ. ಆನಂತರ ಆಕೆಗೆ ಡ್ರಗ್ಸ್ ಅನ್ನು ಕೊಟ್ಟು ಅವಳನ್ನ ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಷ್ಟೇ ಅಲ್ಲದೆ ತನ್ನ ಗೆಳೆಯರನ್ನ ಕರೆಸಿ ಅವರ ಜೊತೆ ಕೂಡ ಆ ಹೆಣ್ಣಿನ ಜೊತೆ ಮಿಸ್ಬಿಹೇವ್ ಅನ್ನು ಮಾಡಿದ. ಇದೊಂದು ಸಾಮೂಹಿಕ ಅತ್ಯಾಚಾರ. ಇದನ್ನ ಅದೇ ರೀತಿಯಾಗಿ ಪೊಲೀಸರು ಇದನ್ನ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಆರೋಪಿಗಳು ಎಲ್ಲೂ ಕೂಡ ಬಚಾವಾಗದ ರೀತಿಯಲ್ಲಿ ಇಲಾಖೆ ಕಠಿಣವಾಗಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಕಾರ್ಕಳದ ಯುವತಿ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅದರ ಜೊತೆಗೆ ಸಂತ್ರಸ್ತೆಯ ಆರೋಗ್ಯ ಈಗ ಸ್ಟೇಬಲ್ ಆಗಿದೆ. ಆಕೆಯ ಹೇಳಿಕೆಗಳನ್ನು ಪಡೆದುಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು.
ಅದರ ಜೊತೆಗೆ ಈ ಒಟ್ಟಾರೆ ಘಟನೆಯ ಹಿಂದೆ ಒಂದು ದೊಡ್ಡ ಮಟ್ಟದ ಡ್ರಗ್ ಮಾಫಿಯಾ ಇದೆ, ಆ ಜಾಲವನ್ನು ಹೊರಗೆ ಎಳಿಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬಂದಿದೆ. ಅದರ ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೋಮವಾರ ಕಾರ್ಕಳದಲ್ಲಿ ಒಂದು ಬೃಹತ್ ಖಂಡನಾ ಸಭೆ ಮತ್ತು ಪ್ರತಿಭಟನೆ ಕೂಡ ನಡೀಲಿಕ್ಕಿದೆ. ಒಟ್ಟು ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರ ಇದರ ಹಿನ್ನೆಲೆಯಲ್ಲಿ ಯಾರಾದರೂ ಇದ್ರೆ ಅವರನ್ನು ಕೂಡ ಬಯಲಿಗೆ ಎಳಿಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಖಂಡಿಸಿ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ಮುಂದಾಗಿದೆ. ಸೋಮವಾರ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಹಿಂದೂ ಸಂಘಟನೆಯ ಮುಖಂಡರು ಕಾರ್ಕಳ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇವತ್ತು ಕಾರ್ಕಳದ ಜನತೆ ತಲೆದಗ್ಗಿಸುವಂತಾಗಿದೆ. ಅದಕ್ಕೋಸ್ಕರ ಒಂದು ಖಂಡನ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾಡಿದ್ದು ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಖಂಡನ ಸಭೆ ಕಾರ್ಕಳ ತಾಲೂಕಿನಲ್ಲಿ ನಡೆಯುತ್ತೆ, ತಾಲೂಕು ಕೇಂದ್ರದಲ್ಲಿ ನಡೆಯುತ್ತೆ, ನಗರದಲ್ಲಿ. ನಾವು ಇವತ್ತು ಸರ್ಕಾರದ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ತನಿಖೆ, ಈ ಡ್ರಗ್ಸ್ ಮಾಫಿಯಾ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಜಿಹಾದ್ ನಡೀತಿದೆ, ಲವ್ ಜಿಹಾದ್ ನಡೀತಿದೆ, ಇದನ್ನೆಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕೆನ್ನುವಂತ ನಮ್ಮ ಸರ್ಕಾರಕ್ಕೆ ಆಗ್ರಹ, ಪೊಲೀಸ್ ಇಲಾಖೆಗೆ ಕೂಡ ಆಗ್ರಹ. ಈ ಪ್ರಕರಣವನ್ನ ಕೇಸರಿ ಪಡೆ ಖಂಡಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಅತ್ಯಾಚಾರ, ಕೊಲೆಗಳು ನಿರಂತರವಾಗಿ ನಡೀತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಯುವತಿಯರನ್ನ ಗುರಿಯಾಗಿ ಇಟ್ಟುಕೊಂಡು ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂತದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂತ ಸಂಗತಿ ಮತ್ತು ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ ಅಂತ ನನಗನ್ಸುತ್ತೆ. ನಾವು ಈ ಹಿಂದೆ ಲವ್ ಜಿಹಾದ್ ಅನ್ನುವಂತ ಶಬ್ದವನ್ನ ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನ್ ಹೇಳ್ತಾ ಇದ್ವಿ, ಬಹುಶಃ ಈ ಘಟನೆಯು ಕೂಡ ಅದಕ್ಕೆ ತಳುಕು ಹಾಕೊಳ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂತಹ ಕ್ರಮವನ್ನ ಇವತ್ತು ತೆಗೆದುಕೊಳ್ಬೇಕಾಗಿದೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯ್ತು, ಹಿಂದೆ ಹುಬ್ಳಿಯಲ್ಲಾಯ್ತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ತರದ ಹಲ್ಲೆಗಳು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಸದ್ಯ ಆರೋಪಿ ಅಲ್ತಾಫ್ಗೆ ಬಿಯರ್ ತಂದುಕೊಟ್ಟ ರಿಚರ್ಡ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣದ ಹಿಂದೆ ಲವ್ ಜಿಹಾದ್ ಆರೋಪವೂ ಕೇಳಿಬಂದಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಆರೋಪಿಯ ವಿಚಾರಣೆಯ ಬಳಿಕವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.